LPG ಸಿಲಿಂಡರ್ಗಳ ಕೊರತೆಯಿಂದಾಗಿ ರಾಜ್ಯದ ಅಡುಗೆ ಮನೆಗಳಿಗೆ ವ್ಯಾಪಿಸಿದ್ದ ಕೊಲ್ಲಿ ಯುದ್ಧದ ಗ್ರಹಣ ಇದೀಗ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹಲವು ಕ್ಷೇತ್ರ ಉದ್ಯೋಗ ಜನರ ಮೇಲೆ ಆರ್ಥಿಕ ಕರಿನೆರಳು ಕವಿಯುವಂತೆ ಮಾಡಿದೆ. ಯುದ್ಧ ಪೀಡಿತ ಕೊಲ್ಲಿ ರಾಷ್ಟ್ರಗಳಿಗೆ ಹಣ್ಣು, ತರಕಾರಿ, ಅಕ್ಕಿ, ಆಹಾರ ಪದಾರ್ಥಗಳ ಜೊತೆಗೆ ಕೈಗಾರಿಕೆ ಉತ್ಪನ್ನಗಳ ರಫ್ತು ಸಂಪೂರ್ಣವಾಗಿ ಸ್ಥಗಿತವಾಗಿರುವುದರಿಂದ ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಸಂಕಷ್ಟ ಎದುರಾಗಿದೆ. ಹಣ್ಣು, ತರಕಾರಿ ರಫ್ತಿಗೆ ತೊಡಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಿಂದ ರಫ್ತಾಗುತ್ತಿದ್ದ ಹಣ್ಣು, ತರಕಾರಿ, ಹೂವು ಗಲ್ಫ್ ರಾಷ್ಟ್ರಗಳಿಗೆ ಹೋಗದೆ ಬೆಳೆಗಾರರಿಗೆ ನಷ್ಟ ಉಂಟಾಗಿದೆ. ವಿದೇಶಕ್ಕೆ ಹೋಗದ ಭಾರತದ ಅಕ್ಕಿ. ಗಲ್ಫ್ ರಾಷ್ಟ್ರಗಳು ಅತಿ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದ್ದ ಬಾಸುಮತಿ ಅಕ್ಕಿಗೆ ಖರೀದಿದಾರರೇ ಇಲ್ಲದಂತಾಗಿದೆ. ವಿಶ್ವದ ಒಟ್ಟು ಅಕ್ಕಿ ಉತ್ಪಾದನೆಯಲ್ಲಿ ಭಾರತದ ಪಾಲು 25% ವಾರ್ಷಿಕವಾಗಿ ಸುಮಾರು 150 ಮಿಲಿಯನ್ ಟನ್ ಅಕ್ಕಿ ವಿದೇಶಗಳಿಗೆ ರಫ್ತಾಗುತ್ತದೆ. ದೇಶದಲ್ಲಿ 51.5 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತಿದ್ದು ಉತ್ತಮ ಗುಣಮಟ್ಟದ ಅಕ್ಕಿ ಸಿಗುತ್ತಿರುವುದರಿಂದ ಪ್ರತಿ ವರ್ಷ 20.1 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿಯನ್ನು ಭಾರತದಿಂದ ರಫ್ತು ಮಾಡಲಾಗುತ್ತಿತ್ತು. ಕಾಫಿ ಉದ್ಯಮಕ್ಕೂ ಸಂಕಷ್ಟ. ಮಂಗಳೂರು, ಕೊಚ್ಚಿನ್ ಬಂದರಿನ ಮೂಲಕ ಪ್ರತಿ ವರ್ಷ 2.5 ಲಕ್ಷ ಟನ್ ಕಾಫಿ 122 ದೇಶಗಳಿಗೆ ರಫ್ತಾಗುತ್ತದೆ. ಈ ಪೈಕಿ 35% ಗಲ್ಫ್ ದೇಶಗಳಿಗೆ ರವಾನೆಯಾಗುತ್ತದೆ. ಆದರೆ ಈ ಯುದ್ಧದ ಪರಿಸ್ಥಿತಿ ಕಾರಣ 10 ದಿನಗಳಿಂದ ರಫ್ತು ಸ್ಥಗಿತಗೊಂಡಿದೆ. ಮೊಟ್ಟೆಗೂ ಎಫೆಕ್ಟ್. ಕೊಪ್ಪಳ ಜಿಲ್ಲೆಯಲ್ಲಿ ನಿತ್ಯ 40 ಲಕ್ಷ ಮೊಟ್ಟೆ ಉತ್ಪಾದನೆ ಆಗುತ್ತದೆ. ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆ ರಫ್ತು ನಿಂತಿರುವುದರಿಂದ 6 ರೂಪಾಯಿಗೆ ಇದ್ದ ಮೊಟ್ಟೆ ಬೆಲೆ ಈಗ 3 ರೂಪಾಯಿಗೆ ಕುಸಿದಿದೆ. ಕುಸಿದ ತೆಂಗಿನ ದರ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ತೆಂಗಿನಕಾಯಿ ಅದರ ಉತ್ಪನ್ನ ರಫ್ತಾಗುತ್ತಿಲ್ಲ. ಹೀಗಾಗಿ ತೆಂಗಿನಕಾಯಿ ಬೆಲೆ ಕುಸಿದಿದೆ. ಕುಮಟಾದ AVP ರೈತ ಉತ್ಪಾದಕ ಸಂಸ್ಥೆಯ ಟೆಂಡರ್ನಲ್ಲಿ ತೆಂಗಿನಕಾಯಿ ದರ ಕನಿಷ್ಠ 45 ರಿಂದ 48 ರೂಗೆ ದಾಖಲಾಗಿದೆ. ಅಡಕೆ ಹಾಳೆ ಫೌಂಡ್ರಿ ಉತ್ಪನ್ನ ಕೇಳೋರಿಲ್ಲ. ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ ಮಾಸಿಕ 40 ರಿಂದ 50 ಕೋಟಿ ರು ಮೌಲ್ಯದ ಅಡಕೆ ಹಾಳೆಗಳು ರಫ್ತಾಗುತ್ತಿದ್ದು ಅವುಗಳ ಮೇಲೆ ಯುದ್ಧದ ಕರಿನೆರಳು ಆವರಿಸಿದೆ. ಶಿವಮೊಗ್ಗದಲ್ಲಿ ಉತ್ಪಾದನೆಯಾಗುವ ಗುಣಮಟ್ಟದ ಹಾಳೆಗಳನ್ನು UK, ನೆದರ್ಲೆಂಡ್, ಆಸ್ಟ್ರೇಲಿಯಾ, ಜರ್ಮನಿ ಸೇರಿ ಹಲವು ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತದೆ. ಯುದ್ಧದ ಕಾರಣಕ್ಕೆ ಈಗಾಗಲೇ ಉತ್ಪಾದನೆ ಆಗಿರುವ ಅಡಕೆ ಹಾಳೆಗಳು ಕಾರ್ಖಾನೆಗಳ ಗೋದಾಮುಗಳಲ್ಲಿ ಉಳಿದಿವೆ. ಇದೇ ವೇಳೆ ಫೌಂಡ್ರಿ ಉತ್ಪನ್ನಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ಬೊಂಬೆ ರಫ್ತಿಗೂ ಹಿನ್ನಡೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ವಿಶ್ವ ಪ್ರಸಿದ್ಧದ ಬೊಂಬೆ ಉದ್ಯಮದ ಮೇಲೂ ಕೊಲ್ಲಿ ಯುದ್ಧ ಪರಿಣಾಮ ಬೀರಿದೆ. ವಿದೇಶಗಳಿಗೆ ರಫ್ತಾಗಬೇಕಿದ್ದ ಉತ್ಪನ್ನಗಳು ಕಾರ್ಖಾನೆಗಳಲ್ಲೇ ಉಳಿದಿವೆ. ಮಸಾಲ ಸಂಕಷ್ಟ. ಮೈಸೂರು ಜಿಲ್ಲೆಯಲ್ಲಿ 160 ರಫ್ತು ಉದ್ಯಮಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಪೈಕಿ ಯುದ್ಧ ಪೀಡಿತ ಕೊಲ್ಲಿ ದೇಶಗಳಿಗೆ ಮುಖ್ಯವಾಗಿ ಮಸಾಲ ಪದಾರ್ಥಗಳು, ಆಹಾರ ಪದಾರ್ಥಗಳು, ಸಿದ್ಧ ಉಡುಪುಗಳು ಹೆಚ್ಚಾಗಿ ರಫ್ತು ಮಾಡಲಾಗುತ್ತಿದೆ. ಸದ್ಯಕ್ಕೆ ಇದು ಸ್ತಬ್ಧವಾಗಿದೆ. ಮೆಣಸಿನಕಾಯಿ ಕಹಿ. ಹಾವೇರಿ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ರಫ್ತಿಗೆ ಅಡಚಣೆ ಉಂಟಾಗಿದೆ. ಹಾವೇರಿಯ ಯಾಲಕ್ಕಿ ಹಾರ ಅರಬ್ ದೇಶಗಳಿಗೆ ರಫ್ತಾಗುವಲ್ಲಿ ತೊಂದರೆ ಉಂಟಾಗಿದ್ದು ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲರ್ ಕ್ಯಾಪ್ಸಿಕಮ್ ಕೇಳೋರಿಲ್ಲ. ಹಾಸನ ಜಿಲ್ಲೆಯಲ್ಲಿ ಬೆಳೆಯುತ್ತಿದ್ದ ಕಲರ್ ಕ್ಯಾಪ್ಸಿಕಮ್, ಕ್ಯಾಬೇಜ್, ಇತರ ತರಕಾರಿ ಉತ್ಪನ್ನಗಳನ್ನು ಅರಬ್ ದೇಶಗಳಿಗೆ ರಫ್ತಾಗುತ್ತಿತ್ತು. ಯುದ್ಧದ ಭೀತಿ ನಡುವೆ ರಫ್ತು ನಿಂತಿದೆ. ಕಲರ್ ಕ್ಯಾಪ್ಸಿಕಮ್ಗೆ ಕೆಜಿ 100 ರೂಪಾಯಿ ಮಾರಾಟವಾಗುತ್ತಿತ್ತು. ಈ ಬೇಡಿಕೆ ಕುಸಿದು ಬೆಲೆಯೂ ಕುಸಿದಿದೆ. ಕೆಜಿಗೆ ಈಗ 50 ರೂನಂತೆ ಮಾರಾಟವಾಗುತ್ತಿದೆ. ಬಿದ್ರಿ ಕಲಾಕೃತಿಗೂ ತೊಡಕು. ಬೀದರ್ ಜಿಲ್ಲೆಯ ಬಿದ್ರಿ ಕಲೆಗೆ ದೇಶದ ವಿದೇಶಗಳಲ್ಲಿ ಬಹು ಬೇಡಿಕೆ ಇದೆ. ಆದರೆ ಅಂತಾರಾಷ್ಟ್ರೀಯ ವಿಮಾನಯಾನಕ್ಕೆ ಅಡ್ಡಿಯಾದ ಹಿನ್ನೆಲೆಯಲ್ಲಿ ವಹಿವಾಟಿಗೆ ತೊಡಕಾಗುತ್ತಿದೆ. ಬಾಲ್ ಹಬ್. ಹುಬ್ಬಳ್ಳಿಗೆ ಹೊಡೆತ. ಸಣ್ಣ ಮತ್ತು ಮಧ್ಯದ ಪ್ರಮಾಣದ ಕೈಗಾರಿಕೆಯಡಿ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 120ಕ್ಕೂ ಹೆಚ್ಚು ವಾಲ್ ಉತ್ಪಾದಕ ಕಂಪನಿಗಳಿವೆ. ನಿತ್ಯ 25,000 ವಾಲ್ಗಳು ತಯಾರಾಗುತ್ತವೆ. ಈ ವಾಲ್ಗಳು ದೇಶ ವಿದೇಶದಲ್ಲಿಯೂ ಛಾಪು ಮೂಡಿಸಿವೆ. ವಾರ್ಷಿಕ ವಹಿವಾಟು 1,300 ಕೋಟಿ ರೂಪಾಯಿ ವ್ಯವಹಾರ ನಡೆಯುತ್ತಿದ್ದು ಅರಬ್ ಮತ್ತು ಗಲ್ಫ್ ದೇಶಗಳಿಗೆ 50% ರಫ್ತಾಗುತ್ತದೆ. ಆದರೆ ಯುದ್ಧದ ಕಾರಣದಿಂದಾಗಿ ವಹಿವಾಟ ಮತ್ತು ರಫ್ತಿಗೆ ಗಂಡಾಂತರವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ದೇಶದ ಮತ್ತು ರಾಜ್ಯದ ಇಂತಹ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಜೈ ಹಿಂದ್.